ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾದಂತಹ ಬಿಗ್ ಬಾಸ್ ಸೀಸನ್ 11 ಇನ್ನೇನು ಕೆಲವೇ ದಿನಗಳಲ್ಲಿ ಶುರು ಆಗ್ತಾ ಇದ್ದು, ಇದಕ್ಕೆ ಇದೀಗ ಕ್ಷಣಗಣನೆ ಕೂಡ ಆರಂಭ ಆಗಿದ್ದು, ಕಲರ್ಸ್ ಕನ್ನಡ ವತಿಯಿಂದ ಈಗಾಗಲೇ ಎಲ್ಲ ರೀತಿಯಾದಂತಹ ಒಂದು ಶೂಟಿಂಗ್ನ ಸೆಟ್ಗಳೆಲ್ಲ ರೆಡಿ ಆಗಿದ್ದು, ಸೊ ಒಂದು ಪ್ರೊಮೋ ಶೂಟ್ಗಳು ಕೂಡ ನಡೀತಾ ಇರುವಂಥದ್ದು. ಎಲ್ಲ ಅಂದುಕೊಂಡಂತೆ ಆದಂಥ ಪಕ್ಷದಲ್ಲಿ ಈ ವರ್ಷ 2024ರ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರ ಅಥವಾ ಅಕ್ಟೋಬರ್ ತಿಂಗಳ ಮೊದಲ ವಾರದಿಂದಾನೇ ಬಿಗ್ ಬಾಸ್ ಸೀಸನ್ 11 ಕನ್ನಡದಲ್ಲಿ ಶುರು ಆಗ್ತಾ ಇರುವಂಥದ್ದು. ಇದೀಗ ಸಂಭಾವ್ಯ ಒಂದು ಸ್ಪರ್ಧಿಗಳ ಪಟ್ಟಿಗಳು ಸಾಕಷ್ಟು ವೈರಲ್ ಆಗ್ತಾ ಇದ್ದು, ಇದೀಗ ಈ ಒಂದು ಲಿಸ್ಟ್‌ನಲ್ಲಿ ಕೆಲವೊಂದು ಇತ್ತೀಚಿನ ಒಂದು ಸುದ್ದಿಗಳು ಕೂಡ ಬರ್ತಾ ಇದ್ದು, ಅದನ್ನು ತಿಳ್ಕೊಳ್ಳೋದಾದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ 11ರ ಒಂದು ಸ್ಪರ್ಧಿಗಳು ಯಾರಾಗಬಹುದು ಅಂತ. ಸೊ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡ್ಬೋದು. ಯಾರು ಬರ್ಬೋದು, ಯಾರು ಬರಬೇಕು ಅಂತಲೂ ಕೂಡ ಅಂತ ಹೇಳ್ತಾ, ಮೊದಲನೇದಾಗಿ ಓಡಾಡ್ತಾ ಇರುವಂತಹ ಸುದ್ದಿ ಅಂತಂದರೆ ತನ್ವೀರ್ ರಾವ್ ಅವರು ಕೂಡ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರಬಹುದಾದಂಥ ಒಂದು ಸುದ್ದಿಗಳಿರುವಂಥದ್ದು. ಇವರು ಲಕ್ಷ್ಮೀ ಬಾರಮ್ಮ ಸೀರಿಯಲ್‌ನ ಕೀರ್ತಿ ಪಾತ್ರದಿಂದ ಫೇಮಸ್ ಆದ ನಟಿ ತಾನ್ವಿ ರಾವ್ ಈ ಬಾರಿ ಬಿಗ್ ಬಾಸ್‌ಗೆ ಬರಬಹುದು. ಇದೇ ಕಾರಣಕ್ಕೆ ಕೀರ್ತಿ ಪಾತ್ರದಲ್ಲಿ ಟ್ವಿಸ್ಟ್ ಸಿಕ್ಕಿದೆ ಅಂತ ನೆಟ್ಟಿಗರು ಕೂಡ ಹೇಳ್ತಾ ಇರುವಂಥದ್ದು. ಎರಡನೇದಾಗಿ ಶರ್ಮಿಳಾ ಗೌಡ ಅವರು ಕೂಡ ಗೀತಾ ಧಾರಾವಾಹಿಯ ವಿಲನ್ ಪಾತ್ರದಲ್ಲ ಮೂಲಕ ಗಮನ ಸೆಳೆದ ಶರ್ಮಿಳಾ ಗೌಡ ಅವರು ಕೂಡ ಈ ಬಾರಿ ಬಿಗ್ ಬಾಸ್‌ನ ಒಂದು ಆಫರನ್ನು ಪಡೆದಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಸಿಗ್ತಾ ಇರುವಂಥದ್ದು. ಇನ್ನು ಮೂರನೇದಾಗಿ ರಾಘವೇಂದ್ರ ಗೌಡ ಗಿಚ್ಚಿ ಶೋ ಮೂಲಕ ಫೇಮಸ್ ಆದವರು. ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಕಾಲಿಡುವ ಸಾಧ್ಯತೆಗಳು ಇದೆ ಅಂತ ಒಂದು ಹೇಳಲಾಗ್ತಾ ಇದ್ದು, ಸೊ ಇವರು ಬಿಗ್ ಬಾಸ್ ಮನೆಗೆ ಬಂದರೆ ಕಾಮಿಡಿ ಒಂದು ಹೆಚ್ಚಾಗಿ ಇರುವ ಸಾಧ್ಯತೆ ಇರುತ್ತೆ ಅಂತ ಇವರು ಕೂಡ ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಕಾಲಿಡುವ ಸಾಧ್ಯತೆಗಳು ಕಾಣಿಸ್ತಾ ಇರುವಂಥದ್ದು. ನಂತರದ ಹೆಸರು ಕೇಳಿ ಬರ್ತಾ ಇರೋದು ಪಂಕಜ್ ನಾರಾಯಣ್ ಅವ್ರದ್ದು. ಸೊ ಪಂಕಜ್ ನಾರಾಯಣ್ ಅವರು ನಿರ್ದೇಶಕ ಎಸ್ ನಾರಾಯಣ್ ರವರ ಮಗನಾಗಿದ್ದು, ಇವರು ಕೂಡ ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಕಾಲಿಡ್ತಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಹರಿದಾಡ್ತಾ ಇರುವಂಥದ್ದು. ನಂತರದಲ್ಲಿ ಮೋಕ್ಷಿತಾ ಪೈ ಪಾರು ಧಾರಾವಾಹಿಯ ಮುಖಾಂತರ ಗಮನ ಸೆಳೆದಂಥ ನಟಿ ಮೋಕ್ಷಿತಾ ಪೈ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳಲ್ಲಿ ಇರ್ತಾರೆ. ಸೊ ಕಳೆದ ಸೀಸನಲ್ಲೂ ಕೂಡ ಇವರು ಬರ್ತಾರೆ ಅಂತಕ್ಕಂಥ ಸುದ್ದಿಗಳಿತ್ತು. ಈ ಬಾರಿ ಬರುವ ಸಾಧ್ಯತೆಗಳು ಇರುವಂಥದ್ದು. ನಂತರ ಗೌತಮಿ ಜಾಧವ್ ಸತ್ಯ ಧಾರಾವಾಹಿ ನಟಿ ಗೌತಮಿ ಜಾಧವ್ ಕೂಡ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳ ಲಿಸ್ಟ್‌ನಲ್ಲಿ ಹೆಸರು ಕೇಳಿ ಬರ್ತಾ ಇದ್ದು, ಇವರು ಕೂಡ ಈಗ ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಬರುವ ಸಾಧ್ಯತೆಗಳು ಇರುವಂಥದ್ದು. ನಂತರದಲ್ಲಿ ಗಿಚ್ಚಿ ಗಿಲಿ 2 ವಿನ್ನರ್ ಚಂದ್ರಪ್ರಭಾ ಅವರು ಕೂಡ ಬಿಗ್ ಬಾಸ್ ಸೀಸನ್ 11ರ ರಿಯಾಲಿಟಿ ಶೋಗೆ ಅವಕಾಶ ಪಡೆಯುತ್ತಿದ್ದಾರೆ ಎಂದು ಹೇಳಲಾಗ್ತಾ ಇದ್ದು, ಸೊ ಇವರು ಬಂದರೆ ಕಾಮಿಡಿಗೆ ಒಂದು ಒತ್ತು ಕೊಟ್ಟಂತಾಗುತ್ತದೆ ಅನ್ನೋ ಪಕ್ಷದಲ್ಲೇ ಇವರು ಕೂಡ ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಸಿಂಗರ್ ಆಶಾ ಭಟ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬರುವಂತಹ ವದಂತಿಗಳು ಕೂಡ, ಸುದ್ದಿಗಳು ಕೂಡ, ವರದಿಗಳು ಕೂಡ ಬರ್ತಾ ಇರುವಂಥದ್ದು. ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಸಿಂಗರ್ ಆಶಾ ಭಟ್ ಅವರು ಕೂಡ ಬರ್ತಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇದ್ದಾವೆ. ನಂತರದಲ್ಲಿ ಅಮಿತಾ ಸದಾಶಿವ ಅವರು ಕೂಡ ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಬರುವ ಸಾಧ್ಯತೆಗಳಿದೆ ಅಂತ ಸುದ್ದಿಗಳು ಕೇಳಿ ಬರ್ತಾ ಇದ್ದು, ನಂತರದಲ್ಲಿ ಕಳೆದ ಸೀಸನ್ಗಳಲ್ಲೂ ಕೂಡ ಈ ಒಂದು ಹೆಸರು ವೈರಲ್ ಆಗಿತ್ತು. ವರುಣ್ ಆರಾಧ್ಯ ಅವರು ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಬರ್ತಾರೆ ಅಂತಕ್ಕಂಥ ಸುದ್ದಿ ಇನ್ಸ್ಟಾಗ್ರಾಮ್ ಒಂದು. ನಂತರದಲ್ಲಿ ಬೃಂದಾವನ ಸೀರಿಯಲ್ ನಟ ಆಗಿದ್ದು ಕೂಡ ವರುಣ್ ಆರಾಧ್ಯ ಅವರು ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಬರುವ ಒಂದು ಹೆಸರುಗಳ ಪಟ್ಟಿಯಲ್ಲಿ ಇವರ ಕೂಡ ಹೆಸರು ಕೇಳಿ ಬರ್ತಿದೆ. ನಂತರದಲ್ಲಿ ವರ್ಷಾ ಕಾವೇರಿ ಅವರು ಕೂಡ ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಬರುವ ನಿರೀಕ್ಷೆಗಳು ಕೇಳಿ ಬರ್ತಾ ಇದ್ದು, ಕಳೆದ ಸೀಸನ್ಗಳಲ್ಲಂತೂ ಇವರ ಹೆಸರು ಬರ್ತಾನೆ ಇತ್ತು. ಸೊ ಈಗಲೂ ಕೂಡ ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಇವರು ಕೂಡ ಬರಬಹುದು ಎಂದು ಹೇಳಲಾಗ್ತಿದೆ. ನಟ ತ್ರಿವಿಕ್ರಮ್ ಪದ್ಮಾವತಿ ಧಾರಾವಾಹಿಯಲ್ಲಿ ನಟಿಸಿ ಫೇಮಸ್ ಆಗಿದ್ದು, ಇವರು ಕೂಡ ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಬರುವ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ತಾನ್ವಿ ಬಾಲರಾಜ್ ಅವರು ಕೂಡ ಅಂತರಪಟ್ಟ ಧಾರಾವಾಹಿಯ ನಟಿ ತಾನ್ವಿ ಬಾಲರಾಜ್ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಎಂಟ್ರಿ ಕೊಡುತ್ತಿದ್ದಾರೆ ಎನ್ನಲಾಗ್ತಾ ಇರುವಂಥದ್ದು. ಸುಕೃತಾ ನಾಗೂರು ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿಯನ್ನು ಪಡೆದಿರುವಂತಹ ಸುಕೃತಾ ನಾಗೂರು ಕೂಡ ಬಿಗ್ ಬಾಸ್ ಸೀಸನ್ 11ರ ಮನೆಗೆ ತೆರಳಲಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಇದೀಗ ಸಖತ್ತಾಗಿ ವೈರಲ್ ಆಗ್ತಿದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಯಾವ ಒಂದು ಸ್ಪರ್ಧಿ ಬಂದರೆ ನಿಮಗೆ ಇಷ್ಟ ಆಗುತ್ತೆ, ಯಾರು ಬರಬೇಕು ಈ ಲಿಸ್ಟನ್ನು ಹೊರತುಪಡಿಸಿ ಆದರೂ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.